ಅಲ್ಲ ಈ ನಮ್ಮ ಮಗ ವೀರೇಶ ಹಾಳಾದವ ಹೋಗಿ ಹೋಗಿ ಅದು ಎಂಥದ ತಿರುಪೆ ಅಂತ ಹುಡುಗಿನ ಮದುವೆ ಆಗಿ ಬಂದಾನಲ್ಲ. ಅಲ್ಲ ಅವ್ರದ ಬೇಕಾದಂಗೆ ಬಂಗ್ಲೆ ಐತಂತ, ತಾಯಿ ಎಂಥದ ದೊಡ್ಡ ಪೋಸ್ಟ್ನಾಗ ಅದಾಳ, ಅಪ್ಪ ರೈಟ್ ಹ್ಯಾಂಡು ಏನೇನೋ ಅಂದ್ಲು. ಈ ಸಣ್ಣ ಮನೆ ಮೇಲೆ ಯಾಕೀಗ ಅಷ್ಟು ಕಣ್ಣು? ನಾನು ಒಳ್ಳೆ ಹುಡುಗಿ ಅಂತ ಅನ್ಕೊಂಡು ಸುಮ್ಮನೆ ಬಿಟ್ನಲ್ಲ. ಈ ಹುಡುಗಿ ನಮ್ಮ ಹಿಂದನ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ಮಾಡಾಕುಂತಾಳ. ಇನ್ನು ನಾನು ಸುಮ್ಮನಿದ್ರೆ ಈ ಮನೆ ಒಡೆದ ಹಾಕ್ತಾಳಕಿ. ಇಲ್ಲ, ನಾ ಇದನ್ನ ಇಲ್ಲಿಗ ಬಿಡಂಗಿಲ್ಲ. ಈ ಮನ್ಯಾಗ ನಾನೊಂದು ಕೆಲಸ ದಾಳಾಗ್ಬಿಟ್ಟ ನೋಡು. ಒಬ್ರಿಗೂ ನನ್ನ ಮೇಲೆ ಕನಿಕರ ಅನ್ನೋದಿಲ್ಲ. ವಯಸ್ಸಾಗೈತಿ, ಸ್ವಲ್ಪರ ಚಲೋತಾಗಿ ನೋಡ್ಕೋಬೇಕು, ವಯಸ್ಸಾದವ್ರಿಗೆ ಕಿಮ್ಮತ್ ಕೊಡ್ಬೇಕು ಅನ್ನೋದಿಲ್ಲ. ದೊಡ್ಡ ಸೊಸಿನೂ ಅಂತದೈತಿ, ಸಣ್ಣ ಸೊಸಿನೂ ಅಂತದ ಕೂಡ್ಬಿಟ್ಟತಿ. ಯಾರಿಗೆ ಏನು ಹೇಳ್ಬೇಕನ್ನೋದು ಗೊತ್ತಾಗ್ವಲ್ತ. ಈ ಮನ್ಯಾಗ ಹಿರಿಯರ ಅನ್ನಿಸ್ಕೊಂಡವ್ರು ಅಂಥವ್ರು ಅದಾರ. ಎಲ್ಲರೂ ಒತ್ತೊತ್ತಿಗ ಊಟಕ್ಕೆ ಕೊಡು ಅಂತ ನಂಗ ಬಂದು ಕೇಳ್ತಾರ. ನಾನು ಒಂದ್ ಚಲೋ ಆಗ್ಬಿಟ್ಟಿನಿ ಮನ್ಯಾಗ. ಅಲ್ಲ, ತೀರಾ ವಯಸ್ಸಾಗಿತ್ತು ನನಗೂ. ಮಾಡಂದ್ರೆ ಎಷ್ಟಂತ ಮಾಡೇನಿ. ತಗ ಸಾಕಾಗೋಗ್ಬಿಟ್ಟತ್ ನನಗರ. ಜಲಮಾನ ಬೇಸತ್ ಹೋಗ್ಬಿಟ್ಟತ್ ನೋಡು. ಏ ಸುಮಿತ್ರಿ, ಯಾಕ ಬಾಯಿ ಅಷ್ಟು ಲೂಜ್ ಬಿಡಾಕುಂತಿ? ಯಾಕ ಮತ್ತೇನ್ರಿ ನೋಡ್ರಿ, ರೊಟ್ಟಿ ಬುಟ್ಟ್ಯಾಗ ರೊಟ್ಟಿನ ಇಲ್ಲ. ಅತ್ತ ಕಾವ್ಯನೂ ಊಟಕ್ಕೆ ಕೇಳಾಕುಂತಾನ, ಇತ್ತಾಗ ವೀರೇಶನು ಊಟಕ್ಕೆ ಕೇಳಾಕುಂತಾನ. ಇನ್ನೇನ್ ಅವಿನಾಶನು ಬಂದ್ ಬಿಡ್ತಾನ. ನಿಮ್ಮ ಹಿರೇ ಸೊಸಿ ಸುಚಿತ್ರ ಹೋಗ್ಯಾಳಲ್ಲ ಹರೆ ಬಡಸ್ಕೊಂಡು, ಅತ್ತಾಗ ಹೋಗ್ಬಿಟ್ಟ. ಅತ್ತಿ ಮನಿ ಅಂದ್ರೆ ಕಾಲಿನ ಕಸ ಆಗಿತ್ ನೋಡಕ್ಕೀಗಾರ. ತೀರಾ ಮಾಡಕ್ ಕುಂತ ಬಿಟ್ಟಾಳ. ವಯಸ್ಸಾಗೈತ್ ನಮ್ಮ ಅತ್ತಿಗ, ಜಾಸ್ತಿ ಕೆಲಸ ಆಗುದಿಲ್ಲ. ಹೋಗ್ಬೇಕು ನಾನು ಲಗುನ. ಹೇಳ ಬಂದಿಲ್ಲ ಇರ್ತೀನಿ ಅಂತ. ಇಲ್ಲ ಒಂದು ಫೋನ್ ಮಾಡುದಿಲ್ಲ, ಏನು ಇಲ್ಲ. ಈ ಮನ್ಯಾಗ ಯಾವ ಸ್ವಸ್ತಿಯಾರಿಗೂ ನೆಟ್ಟಗ್ ಬುದ್ಧಿನ ಇಲ್ಲಿ ನೋಡು. ಮತ್ತ ನಂಗೆ ಸಿಟ್ಟು ಬರಂಗಿಲ್ಲೇನ್ರಿ? ಜಾಡ್ಸಿ ಒದ್ನೆಂದ್ರ ನೋಡ ಮತ್ತೆ ಮಕ ಅನ್ನೋದು ಪರ್ಚ್ಕೊಂಡು ಹೋಗಿರ್ಬೇಕು. ಮತ್ತೆ ನನ್ನ ಬಾಯಾಗ ಬರಸ್ಬೇಡ. ನಿನ್ನ ಮಗ ವೀರೇಶ ಕರ್ಕೊಂಬಂದಾನಲ್ಲ ಆ ಹುಡುಗಿನ, ಆಕಿಗೆ ಹಚ್ಚ ಮನಿ ಕೆಲಸ. ನೀನ್ ಯಾವಕ್ಕಿಲ್ಲ ನನ್ನ ಸೊಸಿಗೆ ಹೇಳಾಕ? ನಮ್ ಸುಚಿತ್ರ ತುಟಿ ಪಿಟ್ಟಕ್ ಅನ್ನಕ ನಿಂಗೆ ಹಕ್ಕಿಲ್ಲ. ಮತ್ತೆ ಬಂದಾಳಿ ಇಲ್ಲಿ ಮಾತಾಡಕ. ಓ, ನಾ ಕಾಣ್ಲಾರ್ದು ಸುಚಿತ್ರ? ಅಯ್ಯ, ಗೊತ್ತೈತಗರಿ. ಮಾತೆತ್ತಿದ್ರ ತವ್ರ ಮನಿಗೆ ಓಡೋಕ್ಕಳ. ನಾಲಿಗೆ ಭಾಳ ಲೂಜ್ ಕೊಡಕ್ ಕುಂತಿ ಸುಮಿತ್ರಿ. ಹೊಡಸ್ಕೊಬೇಡ ನನ್ನ ಕೈಯಾಗ. ಮೊದ್ಲ ಇವತ್ ನನ್ನ ತಲೆ ಹಾಪ್ ಐತಿ, ಸುಮ್ಮನೆ ಇದ್ದು ಬಿಡು. ಅಯ್ಯೋ ಬಾರಪ್ಪ ವಿನಾಶ ಬಾ. ನೋಡಿಲಿ, ಸುಚಿತ್ರಾಗ ಒಂದು ಮಾತನ್ನುತ್ತಲೇ ನಿಮ್ಮಪ್ಪಗ ಇಲ್ಲ ಬರ್ದು ಸಿಟ್ಟು ಬಂದ್ಬಿಟ್ಟತಿ. ಯಾಕವ ನೀ ಯಾಕಂದಿ? ಸುಚಿತ್ರ ಇನ್ನ ಬಂದಿಲ್ಲ, ಅವ್ರ ಅವನ್ ಮನಿಗೆ ಹೋಗ್ಯಾಳ. ಹೌದಪ್ಪ, ತವ್ರ ಮನಿಗೆ ಹೋಗ್ಯಾಳ. ನೋಡಿಲಿ, ರೊಟ್ಟಿ ಬುಟ್ಟಿ ಖಾಲಿ ಐತಿ. ಈಗ ನೀನು ಊಟಕ್ಕೆ ಬಂದಿ, ವೀರೇಶ ಬಂದಾನ, ಕಾವ್ಯ ಊಟಕ್ಕ ಅನ್ನ ಕುಂತಾಳ. ನಿಮ್ಮಪ್ಪ ಊಟ ಮಾಡ್ಬೇಕು, ನಾನು ಊಟ ಮಾಡ್ಬೇಕು. ರೊಟ್ಟಿ ಇಲ್ಲ, ನಾನು ಮಾಡಕ್ಕಾಗಂಗಿಲ್ಲಪ್ಪ. ನನ್ನ ನಡ ನೋವು. ಈಕಿ ಸಣ್ಣ ಸೊಸಿ ಬಿಡು, ಇದ್ದಂತ ಮನಿದದು. ಆಕಿಗರ ಏನೂ ಬರಂಗಿಲ್ಲ ಮಾಡಕ. ಈಗ ನಾವ್ ಹೆಂಗ್ ಊಟ ಮಾಡ್ಬೇಕಪ್ಪ? ಸ್ವಸ್ತ್ಯಾರು ಬಂದ ಮೇಲೆ ಅತ್ತಿಗೊಳಗೇನು ಅಡಿಗೆ ಮನೆ ತಪ್ಪಂಗಿಲ್ಲ ನೋಡಪ್ಪ. ನಾನರ ಈಡಗಿ ಅನ್ನ ಕುಕ್ಕರ್ನಾಗ ಕುದಿಸಿಡ್ತೇನಿ, ಓಟ್ ತಂಬುಳಿ ಮಾಡ್ತಾನೆ, ಹಕ್ಕಂಡ್ ಹಚ್ಕೊಂಡ್ ತಿಂದ್ಬಿಡ್ರಿ. ನಂಗೆ ರೊಟ್ಟಿ ಪಟ್ಟಿ ಅಂತ ಕೇಳಕ್ ಹೋಗ್ಬೇಡ್ರಿ. ಯವ್ವ, ಸುಚಿತ್ರಾನು ದೊಡ್ಡ ಮನಿಯಿಂದನ ಬಂದಾಳ, ಆದ್ರ ಆಕಿನೂ ಅಡ್ಗೆ ಎಲ್ಲ ಕಲ್ಕೊಂಡಾಳಲ್ ಬೇವ. ನಿನ್ ಕಡೆ ಏನ್ ಅವ್ರ ಅತ್ತಿ ಕಡೆ ಕಲಿಯೋರು ಹೆಂಗೂ ಕಲಿತಾರ, ನೀನ್ ಓಟಕ್ಕೆ ಕಲಿಸ್ಕೊಡು. ಮೇಗಾಗ ಬಂದಾಗ್ಲೇ 15 ದಿನದ ಮ್ಯಾಲೆ ಆತ. ಇನ್ನ ಬರಂಗಿಲ್ಲ ಅಂದ್ರ ಹಿಂಗ ಮಾತಾಡೋದ್ ಕಲೀಲ ಅವಿನಾಶ. ನೀನು ಹಿಂಗತೆ ಕೇಳು, ಬುದ್ಧಿ ಬರ್ಲಿಕ್ಕೀಗ. ನೀ ಸುಮ್ಮನೆ ಇದ್ ಬಿಡ್ತೀಯಲ್ಲ. ಹೋಗಿ ಬಂದು ಆ ಸುಚಿತ್ರನ ಮನಿ ಕೆಲಸದಕ್ಕೆ ಮಾಡ್ಕೊಂಡಾಳಿಕಿ. ನನಗ್ ಬರ ಸಿಟ್ಟಿಗಿಕಿನ. ಏನ್ರಿ ಮಾಡ್ತೀರಿ ನೀವು? ಬರ ಸಿಟ್ಟಿಗೆ ಕೊಂಡ್ ಹಾಕ್ಬಿಡ್ರಿ, ಒಂದ್ಸಲ ಹೋಗ್ಬಿಡ್ತೀನಿ. ಇಬ್ರು ಸ್ವಸ್ಥರ ಕೈಯಾಗಿ ಹೇಗಾಕ್ ನನ್ ಕೈಲಿ ಆಗಂಗಿಲ್ಲಪ್ಪ, ಖರೇನೂ ಆಗಂಗಿಲ್ಲ. ಯವ್ವ, ಅನ್ನ ಇದ್ರ ಕೊಡು, ಊಟ ಮಾಡ್ತೀನಿ. ಇಲ್ಲಾಂದ್ರೆ ಸಾಯಂಕಾಲ ಬಂದು ಊಟ ಮಾಡ್ತೀನಿ ತಗೋ. ಅರ್ಜೆಂಟ್ ಏನಿಲ್ಲ, ನಂಗೇನು ಅಷ್ಟು ಹಸುವಾಗಿಲ್ಲ. ಮಗ, ಆಕಿ ಯಾವಾಗ ಮಾಡಿಕೊಟ್ರು ಅಡ್ಡಿಲ್ಲ. ನೀ ಇವತ್ತು ಊಟ ಮಾಡೇ ಹೋಗ್ಬೇಕು. ಮನೀಗ ಸಂತಿ ಸಾಮಾನು ತಂದು ಹಾಕ್ತಿ ಖರೆ, ತಿನ್ನೋರು ಇಷ್ಟು ಜನ. ಅದ್ರ ನೀನ ತಿನ್ಲಿಲ್ಲ ಅಂದ್ರೆ ಇದೆಯಂತ ಮಾತಿದು. ನೀ ಊಟ ಮಾಡ್ಲಾ? ಅವಿನಾಶ ನೋಡಪ್ಪ, ನಿಮ್ಮ ಅಪ್ಪನ ಮಾತೆಲ್ಲ ತಲೆಗೆ ಹಚ್ಕಬೇಡ ನೀನು. ನನಗ ನೀ ಬ್ಯಾರೆ ಅಲ್ಲ, ವೀರೇಶ ಬ್ಯಾರೆ ಅಲ್ಲ, ಕಾವ್ಯ ಬ್ಯಾರೆ ಅಲ್ಲ. ನೀವು ಮೂವರು ನನ್ನ ಮಕ್ಳಿದ್ದಂಗ. ಇನ್ನ ವೀರೇಶಗ 4 ಬೈಗುಳ ಬೈದೇನಿ ಅಂತ ಇಟ್ಕೋ. ನಿನಗ್ ಮಾತ್ರ ನಾ ಎಂದು ಬೈದಿಲ್ಲಪ್ಪ. ಇದು ಒಂದ್ ನಿನ್ ತಲೆಯಾಗ ಇರ್ಲಿ. ಕುಂದೂರ್ ಮತ್ತೆ ಏನ್ ಮಾಡ್ಬೇಕು? ಇಬ್ರು ಸ್ವಸ್ಥರು ಮಾಡಂಗಿಲ್ಲ ಅಂದ್ರೆ ನಾನು ಮಾಡಿ ಸಾಯ್ತೀನಿ, ತಿನ್ನಂತಿ. ನಿನ್ನ ಮಗ ವೀರೇಶಗ ಹೇಳು, ಈ ಸಲದ ಒಂದು ಇದು ಏನದು ಅಕ್ಕಿ ಚೀಲ, ಒಂದು ಜೋಳದ ಚೀಲ ಇಳಿಸಂತ ಹೇಳು. 25 ಕಿಲೋದು. 1 ತಿಂಗಳಾಗಲ್ಲ ಜೋಳದ ಚೀಲ. ಒಮ್ಮೆ ಒಮ್ಮೆ ಅವತ್ತರ್ಲಿ. ಇವತ್ತಿಂದ ಯಾರು ಏನ್ ತರ್ಬೇಕು ನಾ ಹೇಳ್ತೀನಿ, ಹಂಗ ಆಗ್ಬೇಕು. ನನ್ನ ಮಗ ಅವಿನಾಶ್ ಅಷ್ಟ ದುಡ್ದಿದ್ದು ಈ ಮನಿ ನಡೆಯಂಗಿಲ್ಲ. ಇಬ್ರು ದುಡಿಬೇಕು. ಮದ್ವೆ ಆಗಕ್ಕಾಕೈತಿ, ವಾಷಿಂಗ್ ಮಷಿನ್ ತರಕಾಕೈತಿ, ಟಿವಿ ಸಂಬಂಧ ಜಗಳ ಆಡಕ್ಕಾಕೈತಿ, ಮನಿ ನಡ್ಸಕ್ ಆಗಂಗಿಲ್ಲ. ಮನಿ ನಡ್ಸಕ ವೀರೇಶ ಎಷ್ಟು ರೊಕ್ಕ ಕೊಡ್ತಾನ, ಅವಿನಾಶನು ಅಷ್ಟೇ ಕೊಡ್ಬೇಕು. ಅವಿನಾಶ 1 ರೂಪಾಯಿ ಜಾಸ್ತಿ ಕೊಡಂಗಿಲ್ಲ ಇವತ್ತಿಂದ. ಮಾವರಿ, 1 ರೂಪಾಯಿ ಹೆಚ್ಚಾದ್ರೂ ಪರವಾಗಿಲ್ಲ. ವೀರೇಶ ಎಷ್ಟು ಕೊಡ್ಬೇಕು ಹೇಳ್ರಿ, ಕೊಡ್ತೀನಿ. ಮಾತಿಗ ಇನ್ನೊಬ್ರು ದುಡ್ಡು ತಂದು ಹಾಕಿದ್ದು ನಾವು ಗಂಡ ಹೆಂಡತಿ ತಿನ್ನಾಕ್ ಕುಂತೀವಿ ಅಂತ ಹೇಳಿಸ್ಕೊಳಕ್ ನಮ್ ಕೈಲಾಗಂಗಿಲ್ರಿ. ನಾವು ಒಬ್ರ ಕೈಯಿಂದ ಹಿಂಗ ಅಂತ ಅನ್ನಿಸ್ಕೊಂಡಿಲ್ಲ, ಸರದ್ ನಿಲ್ಲು ಅಂತಾನು ನಮಗ್ ಯಾರು ಹೇಳಿಲ್ಲ. ಹಂಗಾಗಿ ಇಲ್ಲಿನೂ ನಾನು ಯಾರ ಕೈಲಿ ಹೇಳಿಸ್ಕೊಳಕ್ ಇಷ್ಟಪಡಂಗಿಲ್ಲ. ಎಷ್ಟು ರೊಕ್ಕ ಬೇಕು ಹೇಳ್ರಿ, ನಾನು ಕೊಡ್ತೀನಿ. ನೋಡವಾ ಸೊಸಿ, ನೀನು ನೆನ್ನೆ ಮೊನ್ನೆ ಬಂದಾಕಿ. ನಿನಗ ಈ ಮನಿ ವಿಚಾರ ಏನು ಗೊತ್ತಿಲ್ಲ. ನೀನು ಸುಮ್ಮನೆ ಇದ್ಬಿಡು. ಮೊದ್ಲು ಮನ್ಯಾಗ ಹೋಗಿ ಅಡ್ಗಿ ಮನ್ಯಾಗ ಹೋಗಿ ರೊಟ್ಟಿ ಬಡಿಯೋದ್ ಕಲಿ, ಆಮೇಲೆ ಲೆಕ್ಕಾಚಾರದ ಮಾತಾಡು. ಇಲ್ಲಿ ಗಂಡ್ಸ್ ಅಂತ ನಾವ್ ಅದೀವಿ. ಏನ ವೀರೇಶಗ್ ನಾವೆಲ್ಲ ಮಾತಾಡ್ತೀವಿ, ನೀ ಒಳಗ್ ಹೋಗು ಅಂದೆ. ಅಲ್ಲ, ವೀರೇಶ ಬ್ಯಾರೆ ನಾನ್ ಬ್ಯಾರೆ ಅಂತ ನಿಮ್ಗೆ ಯಾರು ಹೇಳಿದ್ದು? ನನ್ನ ಗಂಡಗ ಏನಾರ ಅಂದ್ರೆ ನಾನ್ ಅನ್ನಿಸ್ಕೊಂಡು ಸುಮ್ಮನಿರಂಗಿಲ್ಲ.
ಅಮ್ಮ ಎಷ್ಟು ಬೇಕಂತ ಹೇಳ್ರಿ ನಾನು ಕೊಡ್ತೀನಿ. ಮಾತಿಗ ಇನ್ನೊಬ್ರು ದುಡ್ದಿದ್ದು ತಿನ್ನಕ್ ಕುಂತಾರ, ಇನ್ನೊಬ್ರು ದುಡ್ದಿದ್ದು ತಿನ್ನಕ್ ಕುಂತಾರ ಅಂತ ಹೇಳಿದ್ರೆ ನಾವು ಹೇಳಿಸ್ಕೊಳಂಗಿಲ್ಲ. ಈಗ ಹೇಳೇನ್ರಿ ನಾನು. ನೋಡವಾ ಸೊಸಿ, ನೀನು ನೆನ್ನೆ ಮನೆ ಬಂದಾಕಿ ನಿನಗ ಈ ಮನಿ ಉಸಾಬರಿ ಗೊತ್ತಿಲ್ಲ ಅಂತ ನಿನಗ್ ಬಹಳ ತಾಳ್ಮೆಯಿಂದ ಮಾತಾಡಕ್ ಕುಂತ ನಾನು. ಯೋ ಹೋಗಿ ಬಿಡ್ರಿ, ಎಲ್ಲರಿಗೂ ಯಾಕಂಗ್ ಶಿಡಿಮಿಡಿ ಮಾಡ್ತೀರಿ? ಪಾಪ ಸಣ್ಣದೈತದು, ಏನ್ ತಿಳಿತೈತೆ ಆ ಹುಡುಗಿಗ? ಪಾಪ ಇದ್ದಂತ ಮನಿದ ಹುಡುಗಿ ಅದು. ಏ ಸುಮಿತ್ರಿ, ಬಾಯಿ ಮುಚ್ಚತಿಯೇನ? ಬಾಯಿಗ ಓದಿಲ್ಲ. ನೋಡವಾ ಸೊಸಿ, ನಿಮ್ಮ ಅಪ್ಪ ಅಮ್ಮನ ಕರೆ ಕಳ್ಸು. ಏನು ನಾನು ಅವಾಗೆಲ್ಲ ಮಾತಾಡ್ತೀನಿ, ಈಗ ಮಾತಾಡಂಗಿಲ್ಲ. ಇಲ್ಲ ಫೋನ್ ಹಚ್ಚಿರ ಕೊಡು, ನಾ ಮಾತಾಡ್ತೀನಿ. ಒಂದು ರೊಟ್ಟಿ ಬಡಿಯಕ್ ಕಲ್ಸಿಲ್ಲ, ಅನ್ನ ಮಾಡಕ್ ಕಲ್ಸಿಲ್ಲ, ಕಾಯಿಪಲ್ಲೆ ತಂದ್ರ ಹೆಚ್ಚಿ ಅಡಿಗೆ ಮಾಡಕ್ ಗೊತ್ತಿಲ್ಲ ನಿಮ್ಮ ಮಗಳಿಗ. ಮನಿ ನಡ್ಸ ಉಸಾಬರಿಗ ತಲೆ ಹಾಕಕ್ ಕುಂತಾಳ. ನೀವು ಹೊಸ್ತಾಗ ಬಂದಾಗ ಹಿಂಗ ಮಾಡಿದ್ರನು ನಿಮ್ ಸೊಸಿ ಹಿಂಗ್ ಮಾಡಿದ್ರೆ ನೀವು ಸುಮ್ನೆ ಇರ್ತೀರಾ ಅಂತ ಕೇಳೋದೈತಿ. ನಿಮ್ಮ ತಂದೆ ತಾಯಿನ ಕರೆ ಕಳಿಸ್ತೀಯಾ ಏನ ನಾವ ಅಲ್ಲಿ ಹೋಗುನ? ಯಪ್ಪ ದೇವ್ರೆ, ನಮ್ಮ ಮಾವರು ಬಹಳ ಸ್ಟ್ರಾಂಗ್ ಅದಾರ. ನಾನು ಏನೋ ಅನ್ಕೊಂಡು ನನ್ನ ಮಾತ ನಡಿಬೇಕು ಅಂತ ಏನೋ ಒಂದು ಮಾಡಕ್ ಹೋದ್ರೆ ಇದು ಏನೋ ಆತಲ್ಲ. ಸುಮ್ಮನೆ ತಪ್ಪಾತಂತ ಹೇಳಿ ಹಿಂದಕ್ಕೆ ಹೋಗ್ಬಿಡ್ಬೇಕು. ಇಲ್ಲ ನಾ ಯಾಕೆ ತಪ್ಪಾತು ಅನ್ಬೇಕು? ಇಲ್ಲ ಆ ವೀರೇಶನ್ ಕಡೆನ ಮಾತಾಡ್ರಿ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ರಿ ಅಂತ ನಾ ಹೋಗ್ತೇನೆ ಇಲ್ಲಿಂದ. ಅಲ್ಲ ಇಷ್ಟು ಸಣ್ಣ ಕೆಲ್ಸಕ್ಕೆಲ್ಲ ನಮ್ಮಪ್ಪ ಅಮ್ಮ ಅಂತ ದೊಡ್ಡ ದೊಡ್ಡ ಕೆಲಸ ಬಿಟ್ಟು ಎದಕ್ಕೆ ಬರಬೇಕು? ವೀರೇಶ ಅಲ್ಲ, ವೀರೇಶ ಮಾತಾಡ್ತಾನೆ ತಗೋರಿ. ನಾನೇನ ನಿಮಗ್ ಬಹಳ ತ್ರಾಸ ಆಗ್ಬಾರ್ದಲ್ಲ ಅಂತ ಹೇಳಿದ್ದು. ತಗೋರಿ, ವೀರೇಶಕ್ಕೆ ಕೇಳ್ರಿ. ಅಡ್ಗಿ ಮನೆಗೆ ಹೋಗಿ ಒಟ್ಟು ಅಡ್ಗಿ ಕಡೆ ಲಕ್ಷ ಕೊಡವಾ ಸೊಸಿ. ಹೊಡ್ಬಿಟ್ಟಿ ಊರ್ ಹಡ್ಬಿಟ್ಟಿ. ಲೇ ಸುಮಿತ್ರಿ, ಸೊಸಿನ ಬಿಗಿತ್ನಾಗಿಡು. ಇನ್ನೊಮ್ಮೆ ಯಾಕೆ ಏನಾರ ನನಗೆ ಎದುರ ಆಡಿದ್ಲು ಅಂತ ಇಟ್ಕೋ, ನೀನು ಬಾಯಿ ಮೇಲೆ ಬರೀ ಎಳ್ದು ಬಿಡ್ತೀನಿ. ಅಯ್ಯಯ್ಯೋ, ಎಲ್ಲರಿಗೂ ಹಿಂಗ ಮಾಡ್ರಿ ನೀವು. ಕೊನೆಗಾಲಕ್ಕ ಯಾರು ನೋಡಂಗಿಲ್ಲ ನಿಮ್ಮನ್ನ. ನಮ್ಮ ಮಗ ವೀರೇಶ, ನಮ್ಮ ಸೊಸಿ ಈಕಿ ಒಟ್ಟು ಲಕ್ಷ ಇರ್ಲಿ. ಯಾರು ನೋಡ್ಬೇಕಾಗಿಲ್ಲ, ಇರೋಷ್ಟು ದಿನ ನೆಟ್ಟಗಿರ್ಲಿ ಮನ್ಯಾಗ. ಇಲ್ಲಾಂದ್ರೆ ಕಿತ್ಕೊಂಡು ಹೋಗ್ತಿರ್ಬೇಕು. ನನ್ನ ಮನಿ ಇದು ನೆನಪಿರ್ಲಿ. ಇದು ಯಾವ ಪಿತ್ರಾರ್ಜಿತಾನೂ ಅಲ್ಲ, ಸ್ವಯಾರ್ಜಿತ ಅಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆ ಹೇಳು? ಇದನ್ನ ನಾನು ಕಷ್ಟಪಟ್ಟಿ ಬೆವರು ಸುರಿಸಿ ದುಡ್ದು ಕಟ್ಟಿದ್ದು ಮನಿ ಇದು. ಏನ ಇವಾಗ್ಲೇ ನಿನ್ನ ಮಗ ವೀರೇಶನ ಮನಿಯಿಂದ ಒದ್ದು ಹಾಕಬಹುದು ನಾನು ಹೊರಗ. ಆದ್ರ ಬ್ಯಾಡ, ತಿದ್ದುಕೋಲಿ, ಸಣ್ಣವನದನ ಅಂತ ಒಂದು ಚಾನ್ಸ್ ಕೊಟ್ಟನಿ, ನೆನಪಿರ್ಲಿ. ಹೋಗಿ ಹೇಳ ಅವನಿಗ. ಅವಿನಾಶ, ನೀ ಕುಂದ್ರಪ್ಪ, ಊಟ ಮಾಡ್ಕೊಂಡು ಹೋಗ್ ನೀನ್. ಯಪ್ಪ ಬ್ಯಾಡ, ನಂಗೆ ಹೊಟ್ಟು ತುಂಬ್ತು. ಇಲ್ಲ ನಂಗೆ ಯಾಕ ಮನಸ್ಸು ಸರಿ ಇಲ್ಲ, ನಾ ರಾತ್ರಿ ಬರ್ತೀನಿ ತಗೋ. ಲೋ ಅವಿನಾಶ, ಊಟಕ್ಕೆ ಬಂದ ಹಂಗ ಓದ್ ನೋಡ್ ಹುಡುಗ. ಬೆಳಿಗ್ಗೆ ನಮ್ ಸುಚಿತ್ರ ಇದ್ರ ಡಬ್ಬಿ ರಕ್ಕಡ್ತಿದ್ಲು. ಪಾಪವ ನನ್ನ ಮಗ, ಮಾಡ್ತೀನಿ ಹೆಂಗ್ ಮಾಡ್ಬೇಕಂತ ಗೊತ್ತೈತಿ. ಇವಕ್ಕೆ ಏನು ಮಾಡ್ಬೇಕಂತಾನು ಗೊತ್ತೈತಿ ನನಗ. ಇನ್ನ ನಾ ಸುಮ್ಮನಿದ್ರಾಗಂಗಿಲ್ಲ. ಎತ್ತಿ ನಾನಿನ್ ಬರ್ತೀನಿ ತಗೋ. ತಡಿಯ, ಏನ್ ಹೊಕ್ಕಿನಿ ಅಂತ ಹಚ್ಚಿಬಿಟ್ಟಿಯಲ್ಲ, ತಡಿ ಊಟ. ಇಲ್ಲತ್ತಿ, ಅವಿನಾಶ ಫೋನ್ ಹಚ್ಚಿದ್ದ, ನೀ ಯಾವಾಗ ಬರ್ತೀಯ ಅಂತ. ಪಾಪ ನಾ ಇಲ್ಲಂದ್ರ ಅವನಿಗ ನೆಟ್ಟಿಗೆ ಊಟನ ಸಿಗಂಗಿಲ್ಲತ್ತಿ, ಹೊರಗೆ ತಿನ್ಬೇಕು. ಅವನಿಗೆ ಹೊರಗಿನ ತಿಂದ್ಬಿಟ್ರೆ ಅಲರ್ಜಿ ಆದಂಗ ಆಗ್ಬಿಡ್ತತಿ. ಕೆಲವೊಂದು ಅಂಗಡಿಯಾಗ ಹೆಂಗ್ ಮಾಡಿರ್ತಾರ ಏನ, ಇವನಿಗೆ ಒಟ್ಟು ಹಂಗ ಆಗಾಕ್ ಕುಂತತಿ 1 ತಿಂಗಳಿಂದ. ಅದಕ್ಕತ್ತಿ ನಾನೇನ್ ಹೊಕ್ಕಿನಿ. ಅದಂಗಿರ್ಲಿ ತಡಿಯ. ಅಲ್ಲ ಈಗ ವಿಡಿಯೋ ಎಲ್ಲ ಮಾಡ್ಕೊಂಬಂದಿಯಲ್ಲ, ಯಾವಾಗ ತೋರಿಸೋದು? ಎತ್ತಿ ತೋರಿಸ್ತೀನಿ ನಾನು. ಆ ವಿಡಿಯೋನ ತೋರಿಸ್ದಾಗ ನೋಡಿಲಿ ನಮ್ಮ ಅತ್ತಿ ಆ ವೀರೇಶ ತಲಾಗ್ ಒಂದಿರ್ಲಿ ಅಂತ ಕಪ್ಪಳಿಗೆ ಹೊಡೆದಿರ್ಬೇಕು. ಹಂಗತೆ ಮಾಡಿ ತೋರಿಸ್ತೀನಿ. ಆಕಿನ ಹಂಗಿಂಗ ಅವಮಾನ ಮಾಡಬಾರ್ದತಿ. ಆಕಿನ ಚಲೋತ್ನಾಗಿ ಅವಮಾನ ಮಾಡ್ಬೇಕು. ಅದಕ್ಕ ಈಗ ಸದ್ಯ ಓದ್ಕೊಟ್ಟನ ತೋರ್ಸಂಗಿಲ್ಲ. ಹೌದಾ? ಹಂಗಂದ್ರೆ ಸರಿ. ಆದ್ರೂ ಹುಷಾರೇವ ನೀನು. ಹ್ಞೂ ಎತ್ತಿ ಯವ್ವ, ನಾ ಬರ್ತೀನಿ. ಸುಚಿ, ಬ್ಯಾಡವ ಮಗಳ. ಏನ ಆಗ್ಲೇ ಸಾಯಂಕಾಲ ಆಗ್ಬಿಟ್ಟತಿ. ಇನ್ನೇನು ನೀ ಒಬ್ಬಕ್ಕೆ ಹೋಗಿ ಇನ್ನೂ ಒಂದ್ 2 ತಾಸು ಬಿಟ್ರ ಅವಿನಾಶನ ಬಂದ್ಬಿಡ್ತಾನ. ಅವ್ನಿಗೆ ಫೋನ್ ಹಚ್ಚಿ ಹೇಳು, ಇಲ್ಲೇ ರಾತ್ರಿ ಊಟ ಮಾಡ್ಕೊಂಡ ಹೋಗ್ಬಿಡು ತಗೋ ಅಂತ. ಇಬ್ರು ಊಟ ಮಾಡಿ ಹೋಗ್ರಿ. ಹೌದು ಸುಚಿ, ಅಳಿಯಂದ್ರಿಗೆ ಹೇಳು ಚಲೋತ್ನಾಗೆ ಅಡಿಗೆ ಮಾಡ್ತೀನಿ, ಇಲ್ಲೇ ಊಟ ಮಾಡ್ಕೊಂಡ ಹೋಗ್ರಿ. ಈಗ ಅಲ್ಲಿ ಹೋಗಿ ಅಡಿಗೆ ಮಾಡಿ ಊಟ ಮಾಡಿ ಮಕ್ಕಳು ಅಷ್ಟರೊಳಗ ಸಾಕಾಗೋಕೈತಿ. ಹೌದವ ಸುಚಿತ್ರ? ಹೆಂಗೂ ಸಾಯಂಕಾಲ ಆಗ್ಬಿಟ್ಟತಿ, ಊಟ ಮಾಡ್ಕೊಂಡ ಹೋಗಂತಿ ಕುಂದ್ರು. ಅವಿನಾಶ್ಗೆ ನಾನು ಫೋನ್ ಹಚ್ಚಿ ಹೇಳೇನ? ಇಲ್ಲತಿ, ನಡೀತೈತಿ, ನಾನು ಹೇಳ್ತೀನಿ ತಗೋ. ಹಂಗಂದ್ರೆ ಸರಿ. ಯಾರ ಬಂದಂಗಾತಲ್ಲ? ಯಾರದು? ಓ ಬೀಗ್ರು. ಯಾರು ಬಂದ್ರಪ್ಪ? ಬೀಗ್ರನ್ನ ಕುಂತಾರ? ಬರ್ರಿ ಬೀಗ್ರ ಬರ್ರಿ. ಅಯ್ಯೋ ನಮಗರ ನೀವು ಬಂದಿದ್ದು ಬಹಳ ಖುಷಿ ಆಯ್ತು ನೋಡ್ರಿ. ಬರ್ರಿ ಕುಂದ್ರ ಬರ್ರಿ. ಬರ್ರಿ ಮಾವರ ನೀವಿಲ್ಲಿ. ಬರ್ರಿ ಬಿಡವಾ, ಹಂಗ ಕೇಳ್ತಿಯಲ್ಲ. ಇರ್ಲಿ ಅಕ್ಕರ, ಇರ್ಲಿ ಕೇಳಿ ನಮ್ ಸೊಸಿ. ಅದಕ್ಕೇನಿಲ್ರಿಪ್ಪ, ನಾ ಬಂದಿರೋ ಉದ್ದೇಶನೂ ಒಂಥರ ಬ್ಯಾರೇದ ಐತ್ರಿ. ಇದು ತಗೋರಿ, ಇದು ಚೀಲ ತಗೋರಿ. ಮೊದ್ಲು ತಗರ ವಸಚಿತ್ರ ಒಳಗಿಡು. ಅದ ಓಟೋ ದಾರ್ಯ ಬರಾಕ್ ಕುಂತಿದ್ನ, ಹಣ್ಣು ಹಂಪ್ಲು ಬ್ರೆಡ್ ಕಾರ್ದಾನಿ ತಂದನಿ. ಅಣ್ಣಾರ ನಡೀತಿತ್ತಲ್ರಿ, ನೀವು ಬರ್ರಿ ತಕಡೆ ಕುಂದ್ರ ಬರ್ರಿ. ಮೊದ್ಲು ಇಸ್ಕರವಾದು ಅಣ್ಣಾರ, ನೀವು ಏನೋ ಹೇಳಕ್ ಕುಂತಿದ್ರಿ, ಹೇಳೇ ಇಲ್ಲ. ಏನಿಲ್ರಿ ಅಕ್ಕರ, ನಮ್ಮ ಸಣ್ಣ ಮಗ ಎಂತ ತಪ್ಪು ಮಾಡ್ಯಾನ ಗೊತ್ತಾಯ್ತಲ್ ನಿಮ್ಗ. ತಪ್ಪನ್ನಕೇನೈತ್ರಿ, ವಯಸ್ಸಿಗೆ ಬಂದ್ ಮಕ್ಳು ಅವ್ರಿಗೆ ಇಷ್ಟ ಬಂದಂಗ ಅವ್ರು ಇರ್ತಾರ. ತಪ್ಪು ಸರಿ ಅಂದ್ರ ಕೇಳ್ತಾವೇನ್ರಿ ಅವು? ಹೆತ್ತವ್ರ ಮಾತು ಈಗ ನಡೆಯಂಗಿಲ್ರಿ. ಅದು ನಮ್ ಕಾಲಕ್ದಾಗಿತ್ತು ನೋಡ್ರಿ. ನಮ್ಮ ಅಪ್ಪ ಅಮ್ಮ ಹೇಳಿದ ಹುಡುಗಿನ ಕಣ್ಣು ಮುಚ್ಕೊಂಡು ಮದ್ವೆ ಆಗಿವ್ ನಾವರ. ಖರೇನು ಮತ್ತೆ ನಾವು ಚಲೋ ಅದಿವ್ರಿ, ಆರಾಮದಿವಿ. ಹಿರಿಯರಿಗ ತಿಳಿತೈತಿ, ಅವ್ರು ಹೇಳ್ದಂಗೆ ಕೇಳಿದ್ರೆ ನಮ್ಮ ಬಾಳೆ ಬೆಳಗ್ತತಿ. ಅವ್ರ ಇಷ್ಟಪಟ್ಟಿ ಅವ್ರ ಮಾಡ್ಕೊಂತೀನಿ ಅಂದ್ರೆ ಮಾಡ್ಕೊರಿ ಅನ್ನೋದು. ಅವ್ರದವ್ರು ತಿಂತಾರ, ಹೌದಿಲ್ರಿ ಬೀಗ್ರ? 100ಕ್ಕೆ 100 ಮಾತು ಕರೆಕ್ಟೇ ಹೇಳಿದ್ರು ನೋಡ್ರಿ ಬೀಗ್ರ. ನಿಮ್ಮಂತ ಬೀಗ್ರ ಸಿಗಾಕ ಅದೆಷ್ಟೋ ಜನ್ಮದ ಪುಣ್ಯ. ನನ್ನ ಹೆಂಡತಿ ಶಾರದಾ ಪುಣ್ಯಲಿ ನನ್ನ ಮಗ್ಗು ಒಳ್ಳೆ ಹೆಂಡತಿ ಸಿಕ್ಕಾಳ ನೋಡ್ರಿ. ಖರೇನು ಮತ್ತ ಸುಳ್ಳಲ್ರಿ, ನಮ್ಮ ಮಾತಿಗೆ ಹೇಳಕ್ ಕುಂತಿಲ್ರಿ. ಅಯ್ಯೋ ದೊಡ್ಡ ಮಾತ್ರಿ ಬೀಗ್ರ.
ಕಲಾವತಿ ಬೀಗ್ರಿಗ ಮತ್ತೆ ನನಗೆ ಕಾಪಿ ಮಾಡ್ಕೊಂಬ ಒಟ್ಟು ಸ್ಟ್ರಾಂಗ್ ಆಗಿ ಮಾಡ್ಕೊಂಬ. ಹ್ಞೂ ರೀ ಮಾಡ್ಕೊಂಬರ್ತೀನಿ. ಅಯ್ಯೋ ಸುಮ್ಮನೆ ನಿಮಗೆ ಕೆಲಸ ಯಾಕ್ರಿ ಬ್ಯಾಡ್ ತಗೋರಿ ನಡಿತೈತಿ. ಅಯ್ಯೋ ಹಂಗಂದ್ರೆ ಹೆಂಗ್ರಿ ಬೀಗ್ರ ನೀವು. ಅಯ್ಯೋ ದೇವ್ರೆ ನಿಮ್ಮ ಸೇವೆ ಮಾಡೋದ ಒಂದು ದೊಡ್ಡ ಭಾಗ್ಯ ನಮಗೆ. ತಡ್ರಿ ನಾ ಮಾಡ್ಕೊಂಬರ್ತೀನಿ. ನಾನು ಒಂದು 2-3 ದಿನ ಆತ್ರಿ ಬರ್ಬೇಕು ನಿಮ್ಮ ಹತ್ರ ಮಾತಾಡಿಸ್ಬೇಕು ಮನ್ಯಾಗ ಆಗೋದೆಲ್ಲ ಹೇಳಬೇಕು ಅಂತ ಭಾರಿ ವಿಚಾರ ಮಾಡಕ್ ಕುಂತಿದ್ದೀರಿ ನಾನು. ಆದ್ರೆ ಇವತ್ತು ಅದ ಕಾಲ ಇವತ್ತು ಕೂಡಿ ಬಂತು ನೋಡ್ರಿ. ಹೌದ್ರಿ ಏನ್ರಿ ಅದ ಅಂತ ವಿಚಾರ ನೀವು ಬಂದಾಗಿಂದ ಹೇಳಕ್ ಕುಂತೀನಿ. ಏನೋ ಒಂದು ವಿಚಾರಕ್ಕೆ ಬಂದೆ ನಾನು ಹಂಗೆ ಹಿಂಗಂತ ಏನಂತ ಹೇಳ್ರಿ ಬೀಗ್ರ. ಮನಸ್ನ್ಯಾಗ ಆದಷ್ಟು ಇಟ್ಕೋಬಾರ್ದ್ರಿ. ವಯಸ್ಸಾದಂಗೆಲ್ಲ ಮನಸ್ನ್ಯಾಗಿಂದ ಹೊರಗೆ ಹಾಕ್ಬಿಡ್ಬೇಕ್ರಿ. ಹೇಳ್ರಿ ಏನಾತ್ ಹೇಳ್ರಿ. ಅದು ನೀವು ಹೆಂಗ್ ಅರ್ಥ ಮಾಡ್ಕೊಂತೀರ ಏನ ಖರೇನೂ ರೀ ಬೀಗ್ರ. ನಮ್ಮ ಸುಚಿತ್ರ ಮನ್ಯಾಗಿನ ಎಲ್ಲ ಕೆಲಸ ಮಾಡಿದ್ರು ನನ್ನ ಹೆಂಡತಿ ಅಷ್ಟು ಕಾಳಜಿ ಮಾಡಂಗಿಲ್ರಿ. ಆದ್ರೂ ನಮ್ಮ ಸೊಸಿ ಭಾರಿ ಜಾಣೇರಿ. ಎಲ್ಲ ಕಲ್ತು ಎಲ್ಲರಿಗೂ ಏನ್ ಬೇಕು ಬ್ಯಾಡ ಎಲ್ಲ ಮಾಡ್ತಾಳ್ರಿ. ಆದ್ರ ನಾವ ಆಕಿ ತಕ್ಕಂಗಲ್ಲ, ನಿಮ್ಮಂಗ್ ನಾವು ಶಿಸ್ತಾಗಿನೂ ಇಲ್ಲ. ಒಟ್ಟು ನಮ್ಮ ಸುಚಿತ್ರ ಎಲ್ಲ ಮಾಡ್ಕೊಂಡು ಹೊಂಟಾಳ್ರಿ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟೇನ್ರಿ. ಆದ್ರೆ ಅದಕ್ಕೆ ನೀವು ಅಡ್ಡಿ ಬರಂಗಿಲ್ಲ ಬ್ಯಾಡ ಅಂತ ಹೇಳಂಗಿಲ್ಲ. ಇದು ಒಂದು ಕಾರ್ಯ ನೀವು ಮಾಡಿ ಕೊಟ್ಟು ಬಿಟ್ರ ನಿಮಗ ಚಿರು ಋಣಿ ಆಗಿರ್ತೇನ್ರಿ ಬೀಗ್ರ ನಾನು. ಅಯ್ಯೋ ಬೀಗ್ರ ಅಂತ ದೊಡ್ಡ ಮಾತಿದಕ್ರಿ ಏನಾತತ್ ಹೇಳ್ರಿ. ಆದ್ರೆ ನೀವು ಎಂತ ಕೆಲಸ ಹೇಳಿದ್ರು ನಾನ್ ಮಾಡಕ್ ರೆಡಿ ರೀ. ಏನ್ ಬೇಕು ಏನಾತ ಹೇಳ್ಬಿಡ್ರಿ ನಂಗೆ ಅಷ್ಟು ಸಾಕು ನೀವು. ಏನಿಲ್ರಿ ಬೀಗ್ರ, ಈಗ ನನ್ನ ಮನೆ ಐತಲ್ರಿ ಅದು ನಾನ್ ಕಟ್ಸಿದ್ರಿ. ನಾನು ಕಷ್ಟಪಟ್ಟು ದುಡ್ದು ಕಟ್ಸಿದ್ದು ಮನಿ ರೀ ಅದು. ನಾನು ನನ್ನ ಮೊದಲನೇ ಹೆಂಡತಿ ನಮ್ಮ ಅವಿನಾಶ ಎಲ್ಲರೂ ಅಲ್ಲೇ ಇದ್ವಿ ನಾವು ಮೊದ್ಲು. ಅದು ಒಂಥರ ಕನಸಿನ ಮನಿ ರೀ ನಮ್ಮ ಅವಿನಾಶಿಗ. ಆ ಮನಿನ ನಮ್ಮ ಹಿರೇ ಸೊಸಿ ಸುಚಿತ್ರ ಹೆಸರಲ್ಲೇ ಮಾಡ್ಬೇಕ್ರಿ. ಆದ್ರೆ ಹೆಂಗ್ ಮಾಡ್ಬೇಕು ಏನು ಎತ್ತ ಈಗಿನ ಕಾಲದ್ದು ನಂಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಲಾಯರು ಅವ್ರು ಇವ್ರು ಗೊತ್ತಿರ್ತಾರಲ್ರಿ. ಅದು ಏನಾರ ಒಟ್ಟು ಮಾಡ್ಕೊಡ್ರಿ. ಒಟ್ಟು ನಮ್ಮ ಸಣ್ಣ ಸೊಸಿಗ ಅದ್ರಾಗಿಂದ ಒಂದು ಪೂಟ್ ಜಾಗನೂ ಸಿಗಬಾರ್ದ್ರಿ. ಹಂಗ ಆಗ್ಬೇಕು ನೋಡ್ರಿ ಬೀಗ್ರ. ನಮ್ಮ ಹಿರೇ ಸೊಸಿಗ ಆಗ್ಬೇಕ್ರಿ ಅದು. ಅವಿನಾಶ್ ಹೆಸರ್ಲೇನು ಮಾಡಂಗಿಲ್ರಿ ನಾನು. ಯಾಕೆಂದ್ರೆ ನಮ್ಮ ಅವಿನಾಶ ಒಂಥರ ಬೆಣ್ಣಿ ಮನಸ್ರಿ. ಅವಂದು ಅವ್ರವ್ವ ಅವ್ರ ತಮ್ಮ ಏನಾರ ಕಷ್ಟದಾಗ ಅದಾರ ಅಂದ್ರ ಇದ್ದು ಬದ್ದಿದ್ದು ಕೊನಿ ಒಂದ್ 100 ರೂಪಾಯಿನೂ ಖರ್ಚು ಮಾಡ್ಬಿಡ್ತಾನ್ರಿ ಅವ. ಅವನ ಹೆಸರಲ್ಲೇ ನಾ ಮಾಡಂಗಿಲ್ರಿ. ನಮ್ಮ ಸುಚಿತ್ರ ಲೆಕ್ಕ ಕರೆಕ್ಟ್ ರೀ ಆಕಿ. ಅದಕ್ಕೆ ನನ್ನ ಸುಚಿತ್ರ ಮೇಲೆ ನಂಗೆ ಭಾಳ ವಿಶ್ವಾಸ ಐತ್ರಿ. ಇದು ಒಂದು ಕೆಲಸ ಮಾಡ್ಕೊಟ್ಬಿಡ್ರಿ ಬೀಗ್ರ. ಇಲ್ರಿ ಬೀಗ್ರ, ಇದು ನಿಮ್ಮ ಮನೆ ವಿಚಾರ. ಇದ್ರಾಗ ನಾವು ತಲೆ ಹಾಕೋದು ಭಾಳ ತಪ್ಪಾಕೈತಿ. ಬ್ಯಾಡ್ರಿ ಬೀಗ್ರ, ನೀವು ಹೆಂಗಾರ ಮಾಡ್ರಿ ಏನಾರ ಮಾಡ್ರಿ. ಆದ್ರೆ ಇದ್ರಾಗ ನಮ್ಮನ್ನ ಎಳಿಬ್ಯಾಡ್ರಿ. ಮುಂದೆ ಮಾತು ಬರ್ತಾವ್ರಿ ಇವೆಲ್ಲ. ಅಯ್ಯೋ ಮಳೆ ಮಾಡಿ ಆಸ್ತಿ ಹೊಡ್ಕೊಂಡ್ರು ಅನ್ನೋ ಹೆಸರು ನಮಗ್ ಬ್ಯಾಡ್ರಿ. ನನ್ನ ಮಗಳಿಗೂ ಬೇಡ. ಅದಕ್ಕೆ ರೀ ಬೀಗ್ರ ಬ್ಯಾಡ್ರಿ. ನಿಮ್ಮ ಹೆಸರ್ಲಿ ಇರ್ಲಿ ತಗೋರಿ, ಏನಾಗೋಂಗಿಲ್ಲ. ಬೀಗ್ರ ನಾವೊಂದು ಮಾತು ಹೇಳ್ತೀನಿ ನೋಡ್ರಿ. ನನ್ನ ಸಣ್ಣ ಸೊಸಿ ಬಂದಾಳಲ್ಲ ಆಕಿ ಆಸ್ತಿ ಮತ್ತ ಮನಿ ಮತ್ತ ರೊಕ್ಕದ ಸಂಬಂಧ ಬಂದಾಳ ಅನ್ನೋದು ನಂಗೆ ಗೊತ್ತಾತ್ರಿ. ಇವತ್ತು ಗೊತ್ತಾಗ್ಬಿಡ್ತ್ರಿ. ಅದಕ್ಕ ನಾನು ಈ ನಿರ್ಧಾರಕ್ಕೆ ಬಂದಿನ್ರಿ. ಇದು ಒಂದು ನನಗೆ ಮಾಡ್ಕೊಟ್ಬಿಡ್ರಿ ಬೀಗ್ರ. ಮಾವರ ಬ್ಯಾಡ್ರಿಪ್ಪ, ನಿಮ್ಮ ಹೆಸರ್ಲೇನೆ ಇರ್ಲಿ. ಬ್ಯಾಡ್ರಿ ಮಾವರ ಬ್ಯಾಡ್ರಿ. ಅವಿನಾಶಿಗೆ ಗೊತ್ತಾದ್ರ ಮತ್ತ ಎದಕ್ಕೆ ಜಗಳ? ಇಲ್ಲವ ಈ ಸುದ್ದಿ ನನಗ ನಿಮ್ಮ ಮನೆಯವ್ರಿಗ ಬಿಟ್ಟು ಯಾರಿಗೂ ಗೊತ್ತಾಗೋದು ಬೇಡ. ನಾನು ಸುಳ್ಳೋಡಂಗಿಲ್ಲ. ಏನ ಬ್ಯಾಡವಾ ಸೊಸಿ ಬ್ಯಾಡ ಬೇಡ. ನಿನ್ನ ಮುಂದೆ ಹುಟ್ಟೋ ಮಕ್ಕಳಿಗ ಅವ್ರ ಹೆಸರಲ್ಲೇ ಮಾಡ್ತೀನಿ ನಾನು. ಇರೋದು ಒಂದು ಮನಿ ನೋಡ್ವಾ. ಆ ಒಂದು ಮನಿ ಸಂಬಂಧನು ನನ್ ಕೊಲ್ಲಿ ಮಾಡಕ್ಕೂ ಹೇಸಂಗಿಲ್ಲ ನನ್ನ ಸೊಸಿ ಮಗ ಅನ್ನೋದು ನಂಗೆ ಗೊತ್ತಾಗ್ಬಿಟ್ಟತಿ ಇವತ್ತು. ಅದಕ್ಕ ನಿನ್ನ ಹೆಸರಲ್ಲೇ ಮಾಡಕ್ ಕುಂತೀನವ ನಾನು. ಆದ್ರೆ ಯಾರಿಗೂ ಹೇಳೋದು ಬೇಡ, ನಿಂಗೂ ತ್ರಾಸ ಆಗೋದು ಬೇಡ. ಈಗ ಹೇಳಿದ್ ನೋಡ್ ನಾನು. ಆದ್ರೆ ಮಾರಿ ತಿಂದ್ಬಿಟ್ರ ನಾನು ಕಷ್ಟಪಟ್ಟಿದ್ದೆಲ್ಲ ಹೊಳೆಗೆ ಹುಂಚೆ ಹಣ್ಣು ಇಳ್ದಂಗ ಆಕೈತಿ ಅಂತ ಹೇಳಕ್ ಕುಂತೀನವ. ಬ್ಯಾಡ ಅನ್ಬೇಡ್ರಿ.